ಸಚಿವರಾದ ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ ಕುರಿತು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆ ನಾವು ಸಂಪೂರ್ಣವಾಗಿ ಆಲಿಸಿದ್ದೇವೆ. ಉಳಿದೆಲ್ಲ ವಿಚಾರಗಳು ಸರಿಯಾದವು ತಪ್ಪದೋ ಆ ಎರಡನೇ ಮಾತು. ಆದರೆ ಅದರೊಳಗೆ ಒಂದು ಮಾತು ಹೇಳ್ಯಾರ. ಆ ಮಾತ ನಮ್ಮನ್ನು ಸಹಿತ ಈ ದೇಶದ 80% ಈ ಸಮುದಾಯಕ್ಕೆ ತುಂಬಾ ಹಿಡಿಸಲಾರಂತ ನೋವಾಗೈತಿ. ದೇಶದಲ್ಲಿ ಒಂದು ಫ್ಯಾಷನ್ ಆಗಿದೆ, ಅಂಬೇಡ್ಕರ್ 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 ಅಂಬೇಡ್ಕರ್. ಇಷ್ಟೊಂದು ಬಾರಿ ಆ ದೇವರ ಹೆಸರನ್ನು ನೆನೆಸಿದ್ದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತಿತ್ತು. ಉಳಿದ ಹಿಂದೆ ಮಾತಾಡಿತು ಮುಂದೆ ಮಾತಾಡಿತು ಮಾತುಗಳು ನಮ್ಗೆ ಬೇಕಾಗಿಲ್ಲ. ಈ ಮಾತೇನು ಮಾತಾಡಿಲ್ಲ, ಇದು ಒಂದು ಆವೇಶದೊಳಗೆ ಮಾತಾಡಿದ್ದು ಮಾತಲ್ಲ. ಇದು ನಮ್ಮ ಅಪ್ಪ ಅವ್ರು ನಂಗಿದ್ದ ಅಪ್ಪ ಅವರು ಬಹಳ ಚೆನ್ನಾಗಿ ಹೇಳಿ ಏನಪ್ಪಾ ಅಂದ್ರೆ ಇದು ಜಸ್ಟ್ ಒಂದು ಹಳ್ಳ ಹೋಗತ್ ನೋಡ್ಯಾರ. ಜಸ್ಟ್ ಇದೊಂಥರ ಹೆಂಗಂತ ಟ್ರಯಲ್ದಾಗ ಎರರ್ ಆಕೈತೋ ಏನ್ ಪಾಸ್ ಆಕೈತಿ ನೋಡಕ್ ಅದನ್ನ ಜಸ್ಟ್ ಬಿಟ್ಟಾರ. ಅದು ಪ್ರಜ್ಞಾಪೂರ್ವಕವಾಗಿ ಆಡಿದಂತ ಮಾತು. ಇದು ಎಲ್ಲಿ ಸ್ವಲ್ಪ ನಾವು ಕ್ಷಮಾ ಮಾಡುವಂತ ಮಾತ ಇದು ಅಲ್ಲ. ಈ ಮಾತು ಏನೈತಲ್ಲ, ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ನಂಬಿದಂತ ನಮ್ಮೆಲ್ಲರಿಗೂ ಹಾಗೂ ಈ ಭಾರತದ ಪ್ರಜಾಪ್ರಭುತ್ವಕ್ಕೆ ಕಂಟಕ ಆಗೈತಿ. ಇದು ಮಾತೇನು ಸಾಮಾನ್ಯ ಮಾತಲ್ಲಿದು. ಹಿಂದೆ ಸಾವಿರಾರು ವರ್ಷಗಳಿಂದ ಈ ರಾಷ್ಟ್ರದ 80% ಜನತೆಯಾದ ನಮ್ಮನ್ನು ಶೂದ್ರರನ್ನಾಗಿಸಿ, ದಲಿತರನ್ನಾಗಿಸಿ, ಅಸ್ಪೃಶ್ಯರನ್ನಾಗಿಸಿ, ನಮ್ಮನ್ನು ಹೀನಾಯವಾಗಿ ಮನುಷ್ಯರಾಗಿಯೇ ಕಂಡಿಲ್ಲ. ಅಂತದ್ದು ಒಂದು ಸತ್ಯ ಹಸಿ ಸತ್ಯ ನಮ್ಮ ಕಣ್ಣು ಮುಂದೈತಿ. ಈಗ ಸ್ವತಂತ್ರ ಭಾರತದಲ್ಲಿ ಪೂಜ್ಯ ಅಂಬೇಡ್ಕರ್ ತಂದೆಗಳ ಕೊಟ್ಟಂತ ಈ ಸಂವಿಧಾನದಿಂದ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಸಾಮಾಜಿಕ ಸಮಾನತೆಗಳಿಂದ ಬದುಕ್ತಾ ಇದ್ದೇವೆ. ನಿಮ್ಮ ಮಾತಿನಿಂದ ಮತ್ ನಮ್ಗೆ ಹೆಂಗ ಆಗ್ತೈತೆಪ್ಪ, ನಮ್ ಕುತ್ತಿಗೆ ಇಚ್ಚಕಂಗ ಆಗ್ತೈತಿ, ನಮ್ ಉಸಿರ ಬಂದ್ ಮಾಡ್ದಂಗ ಆಗ್ತೈತಿ. ನಮ್ ಉಸಿರು ಬಂದ್ ಮಾಡಿ ಅದಿ ಮಾಡಿದ್ರಲ್ಲ, ಈಗೇನು ಉಸಿರ ಸಕ್ತೇವು ಆ ಉಸಿರು ಬಂದ್ ಮಾಡ್ದಂಗ ಅನ್ಸಕ್ತೈತಿ. ನಾವು ಮನುಷ್ಯರು ಎಂದು ತೋರಿಸಿದ ಆ ಅಂಬೇಡ್ಕರ್ ತಂದೆಗಳು ನಮ್ಗ ಪರಮಾತ್ಮನಿಗಿಂತ ಹೆಚ್ಚಿನವರು. ಅಂತವ್ರ ಹೆಸರು ಹೇಳೋದು ಒಂದು ಫ್ಯಾಷನ್ ಅಂತ ಹೇಳಿದ್ರಿ. ಫ್ಯಾಷನ್ ಅಂತ ಎದಕತ್ತಾರ? ತಾವೆಲ್ಲ ಬಹಳ ವಿದ್ಯಾವಂತರಿದ್ರಿ. ಫ್ಯಾಷನ್ ಎದಕತ್ತಾರ? ನಾ ಹೆಂಗದೀನಿ, ನಾ ಚಂದ ಇಲ್ಲ, ನಾ ಚಂದಗೆ ಕಾಣಕ್ಕೆ ಏನು ಅಲಂಕಾರ ಮಾಡ್ಕೋತಿಲ್ಲ, ಅದಕ್ಕೆ ಫ್ಯಾಷನ್ ಅಂತಾರ. ಅಂಬೇಡ್ಕರ್ ತಂದೆಗಳ ಹೆಸರು ಹೇಳುದು ಫ್ಯಾಷನ್ ಅಂದ್ರ ಅವ್ರ ಹೆಸರು ಹೇಳಬಾರ್ದು. ಅದನ್ನ ನೀವು ಹೇಳಕತ್ತೀರಿ ಅದ್ ಹೇಳ್ದಂಗ. ಇದನ್ನ ನಾವು ಬಹಳ ಎಚ್ಚರದಿಂದ ಎಲ್ಲರೂ ಗಮನಿಸಬೇಕು. ಈ ಫ್ಯಾಷನ್ ಅಂತ ಹೇಳಿಲ್ಲ, ಈ ಶಬ್ದವನ್ನು ನಾವು ಯಾರು ಅದನ್ನು ಮರಿಲಕ್ಕಾಗುವುದಿಲ್ಲ. ಜಗತ್ತಿನಲ್ಲಿ ಮಾನವ ಮೌಲ್ಯಗಳನ್ನು ಅತ್ಯುತ್ತಮ ಸಂವಿಧಾನವನ್ನು ನೀಡಿದಂತ, ಭಾರತ ಸಂವಿಧಾನವನ್ನು ನೀಡಿದಂತ ಅಂಬೇಡ್ಕರ್ ತಂದೆಗಳಿಗೆ ತಾವು ಈ ಭಾರತ ಸಂವಿಧಾನವನ್ನು ವಿರೋಧಿಸುವ ಮನಸ್ಥಿತಿಯವರು ಬಹಳ ಜನ ಆದ್ರಿ. ಇವ್ರು ಏನ್ ಮಾಡಾಕ್ತಿರಿ, ಅವಾಗ ಒಬ್ಬೊಬ್ಬ ಶಾಂಪಲ್ ಒಂದೊಂದ್ ತರ ಒಬ್ಬೊಬ್ಬರು ಹೇಳಿಕೆ ಕೊಡಾಕ್ತಿರಿ. ಅದರ ಮುಂದುವರಿದ ಭಾಗವಾಗಿ ಈಗ ನಮ್ಮ ಗೃಹ ಸಚಿವರೇ ಮಾತಾಡಕತ್ತಾರಂದ್ರ ಈಗ ನಾವ್ ಎಷ್ಟೊಂದು ಎಚ್ಚರಗೊಳ್ಬೇಕಾಗೈತಿ. ಆ ದಿಕ್ಕಿನೊಳಗೆ ನಾವೆಲ್ಲ ವಿಚಾರ ಮಾಡ್ಬೇಕಾಗಿ.